ಬಿಜೆಪಿ ಫೈನಲ್ ಮಾಡ್ತಾ ಹೊಸ ರಾಷ್ಟ್ರೀಯ ಅಧ್ಯಕ್ಷರನ್ನ. ಯಾರಾಗ್ತಾರೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರು? ಮಹಿಳಾ ಮಣಿಗೆ ಏನಾದ್ರೂ ಈ ಬಾರಿ ಲಾಟ್ರಿ ಹೊಡಿತಾ ಇದೆಯಾ? ಇಷ್ಟೊಂದು ಸಮಯ ಯಾಕಾಗ್ತಾ ಇದೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯಲ್ಲಿ? RSS ನ ಮಧ್ಯಪ್ರವೇಶದಿಂದ ಬಿಜೆಪಿ ರಾಷ್ಟ್ರಾಧ್ಯಕ್ಷರ ಆಯ್ಕೆಯ ಡಿಲೇ ಆಗ್ತಾ ಇದೆಯಾ? 2023 ಜನವರಿ ತಿಂಗಳಲ್ಲಿ JP ನಡ್ಡಾರ ಕಾರ್ಯಕಾಲ ಮುಕ್ತಾಯವಾಗಿತ್ತು. 2024 ಲೋಕಸಭಾ ಚುನಾವಣೆಯನ್ನು ನೆಪ ಮಾಡಿ 2024 ಮೇ ಜೂನ್ ವರೆಗೂ ಅದನ್ನು ಮುಂದೂಡಲಾಗಿತ್ತು ಕೂಡ. ಅದಾದ ನಂತರವೂ ಎಕ್ಸ್ಟೆಂಡ್ ಮಾಡಲಾಗಿತ್ತು. ಇದು 2025 ಜೂನ್ ಜುಲೈ ಆಗ್ತಾ ಬರ್ತಾ ಇದೆ. ಸ್ನೇಹಿತರೆ, ಬಿಜೆಪಿನಲ್ಲಿ ಒಂದು ರೂಲ್ ಇದೆ. ರಾಷ್ಟ್ರಾದ್ಯಂತ ಒಟ್ಟಾರೆ ಎಷ್ಟು ಬಿಜೆಪಿಯ ರಾಜ್ಯಾಧ್ಯಕ್ಷರಿದ್ದಾರೋ ಅದರಲ್ಲಿ 50% ರಾಜ್ಯಾಧ್ಯಕ್ಷರ ಆಯ್ಕೆ ಸಂಪೂರ್ಣವಾಗಿ ಮುಗಿದಿರಬೇಕು. ಹಾಗಾದಾಗ ಮಾತ್ರ ರಾಷ್ಟ್ರಾಧ್ಯಕ್ಷರ ಹುದ್ದೆಯ ಆಯ್ಕೆಯನ್ನು ಕೈಗೆತ್ತಿಕೊಳ್ಳೋದು. ಇದೇ ತಿಂಗಳು 4ನೇ ತಾರೀಕಿಂದ RSS ನ ಬೈಠಕ್ ಇದೆ ದಿಲ್ಲಿನಲ್ಲಿ. RSS ಕಡೆಯಿಂದ ಸಂಘಟನೆಯನ್ನು ಯಾರು ಬಲಪಡಿಸುವ ಶಕ್ತಿ ಇದೆಯೋ ಅಂತವರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋ ಒತ್ತಡಗಳು ಕೇಳಿ ಬರ್ತಾ ಇರೋದು. ಅಷ್ಟೇ ಅಲ್ಲ, ಈ ಬಾರಿ ಸಂಘದಿಂದನೇ ಬಂದಿರೋರು ಅಧ್ಯಕ್ಷರಾಗಬೇಕು ಅಂತ ಇರೋದು. ಇದರ ಜೊತೆಗೆ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರ ಆಯ್ಕೆ ಡಿಲೇ ಆಗ್ತಾ ಇರೋದೇ ಪೊಲಿಟಿಕಲ್ ಮೆಸೇಜ್ ಕೊಡೋದಿಕ್ಕೆ. ನಿಮ್ಗೆಲ್ಲ ಗೊತ್ತಿದೆ, ನವೆಂಬರ್ ತಿಂಗಳಲ್ಲಿ ಬಿಹಾರದಲ್ಲಿ ಎಲೆಕ್ಷನ್ ಇದೆ. ಒಂದು ವೇಳೆ ಮಹಿಳೆಯರಿಗೆ ಮಣೆ ಹಾಕಿದರೆ, ದಲಿತ ವರ್ಗಕ್ಕೆ ಅಥವಾ OBCಗೆ ಮಣೆ ಹಾಕಿದ್ರೆ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗೋದು ಗ್ಯಾರಂಟಿ. ಕಾರಣ, ಬಿಜೆಪಿಗೆ 2014ರಿಂದ 2024 ಏನಿತ್ತು ಗೋಲ್ಡನ್ ಎರಾ, ಆ ರೀತಿ ಹೂವಿನ ಹಾದಿಯಲ್ಲ. ಬಹುಮತದ ಸರ್ಕಾರ ಇಲ್ಲ. ಕಾಂಗ್ರೆಸ್ ಸಹ ಸ್ಟ್ರಾಂಗ್ ಆಗಿದೆ. 44 ಸ್ಥಾನ ಇದ್ದಿದ್ದು 99ಕ್ಕೆ ತಲುಪಿದೆ. ಹಾಗಾಗಿ ಪ್ರತಿಯೊಂದು ನಡೆಯನ್ನು ಎಚ್ಚರಿಕೆಯಿಂದ ಇಡಬೇಕಾಗತ್ತೆ. ತನ್ನ ವೋಟರ್ಸ್ ನ ಸ್ಪಷ್ಟವಾಗಿ ಟಾರ್ಗೆಟ್ ಮಾಡಬೇಕು ಮತ್ತು ಕನ್ವಿನ್ಸ್ ಮಾಡಬೇಕು ಕೂಡ. ಹಾಗಾಗಿ ಹೇಳಿದ್ದು, ಈ ಬಾರಿ ಸಂಘಟನಾ ಚತುರರಿಗೆ ಮಾತ್ರ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಹುದ್ದೆ ಒಲಿಯೋದು. ಕೇವಲ ರಾಷ್ಟ್ರಾಧ್ಯಕ್ಷರ ಆಯ್ಕೆ ಮಾತ್ರ ಆಗ್ತಾ ಇಲ್ಲ, ಮೋದಿ ಅವರ ಸಚಿವ ಸಂಪುಟದಲ್ಲೂ ದೊಡ್ಡ ಮಟ್ಟದ ಬದಲಾವಣೆಗಳು. ಈಗಾಗಲೇ ಸಂಪುಟ ಸಹೋದ್ಯೋಗಿಗಳ ಮೌಲ್ಯಮಾಪನ ಶುರುವಾಗಿ ಹೋಗಿದೆ. ಸಂಪುಟ ಪುನಾರಚನೆ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಅಂಡೇ ಗಾರ್ಡನ್ ರಿಪೋರ್ಟ್ ಇದನ್ನು ವರದಿ ಮಾಡಿರೋದು. ಕ್ಯಾಬಿನೆಟ್ಗೆ ಸರ್ಜರಿಯಾಗಿ ಮೇಜರ್ ಚೇಂಜಸ್ ಆಗೋದು ಗ್ಯಾರಂಟಿ. ಬಿಜೆಪಿಯ ರಾಷ್ಟ್ರಾಧ್ಯಕ್ಷರ ಆಯ್ಕೆ ಮತ್ತು ಸಚಿವ ಸಂಪುಟಕ್ಕೆ ಸರ್ಜರಿ ಈ ಮಾನ್ಸೂನ್ ಅಧಿವೇಶನಕ್ಕೂ ಮೊದಲೇ ಆಗುತ್ತೆ ಅಂತ ಹೇಳಲಾಗ್ತಾ ಇರೋದು. ಒಂದಲ್ಲ ಎರಡಲ್ಲ, ಹತ್ತತ್ರ 1 ಡಜನ್ 12 ಜನ ಮಂತ್ರಿಗಳಿಗೆ ಗೇಟ್ ಪಾಸ್ ಕೊಡ್ತಾ ಇರೋದು. ಯೋಚನೆ ಮಾಡಿ ಎಷ್ಟು ದೊಡ್ಡ ಮಟ್ಟದ ಸರ್ಜರಿ ಆಗ್ತಾ ಇದೆ ಅಂತ. ಮೋದಿದು ಸಿಂಪಲ್ ಫಾರ್ಮುಲಾ, ಪರ್ಫಾರ್ಮೆನ್ಸ್ ಆರ್ ಪೆರಿಶ್. ಕೆಲಸ ಮಾಡಿದ್ರೆ ಸಂಪುಟದಲ್ಲಿ ಇರ್ತೀರಾ, ಇಲ್ಲದೆ ಹೋದ್ರೆ ಮನೆ ಕಡೆಗೆ ಹೋಗ್ತಾ ಇರಬಹುದು. ಸ್ಮೃತಿ ಇರಾನಿ ಅಂತವ್ರನ್ನೇ ಸಂಪುಟದಿಂದ ಕೈ ಬಿಡಲಾಗಿದೆ. ಕೆಲಸ ಮಾಡಬೇಕು, ಕೆಲಸನೇ ಮಾತಾಡ್ಬೇಕು, ಇಲ್ಲದೆ ಹೋದರೆ ಗೆಟ್ ಪಾಸ್. ಇಷ್ಟೇ ಅಲ್ಲ, ಈಗಿನ ಹಾಲಿ ಮೋದಿ ಸಚಿವ ಸಂಪುಟದ ಕೆಲವು ಪ್ರಭಾವಿ ಸಚಿವರನ್ನ ಸಂಘಟನೆಗೆ ಮೂವ್ ಮಾಡಲಾಗ್ತಾ ಇದೆ. ಸಹಜವಾಗಿ ಅವರು ಸಚಿವ ಸಂಪುಟದಲ್ಲಿ ಸ್ಥಾನ ಕಳ್ಕೊಳ್ತಾರೆ. ಯಾರು ಊಹಿಸದ ಅಚ್ಚರಿಯ ಕೆಲವು ಮುಖಗಳಿಗೂ ಮಣೆ ಹಾಕಲಾಗ್ತಾ ಇದೆ. ಹಾಗಾಗಿ ನಾನು ಹೇಳಿದ್ದು, ಇದೇ ತಿಂಗಳು 4ನೇ ತಾರೀಕು RSS ನ ಸಭೆ ನಡೀತಾ ಇದೆ ದಿಲ್ಲಿನಲ್ಲಿ. ಅಲ್ಲಿ ಬಿಜೆಪಿಯ ನಾಯಕರು ಪಾಲ್ಗೊಳ್ತಾರೆ. ಮ್ಯೂಚುವಲ್ ಡಿಸ್ಕಷನ್ ಆಗ್ತಾ ಇದೆ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರ ಹುದ್ದೆಯ ಬಗ್ಗೆನೆ. ಇನ್ನು ಪ್ರಮುಖವಾದ ವಿಚಾರ ಇಲ್ಲೇನು ಅಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾರು ತಮ್ಮನ್ನು ತಾವು ತೊಡಗಿಸಿಕೊಂಡಿಲ್ವೋ, ತಾವು ಮಾಡಿರ್ತಕ್ಕಂತ ತಮ್ಮ ಮಿನಿಸ್ಟ್ರಿ ಅಂಡರ್ ಅಲ್ಲಿ ಬರುವ ಕೆಲಸ ಕಾರ್ಯಗಳನ್ನ ಜನರಿಗೆ ಯಾರು ಸರಿಯಾಗಿ ತಲುಪಿಸುವಲ್ಲಿ ಸಫಲರಾಗಿಲ್ಲವೋ ಅಂತಹವರ ತಲೆದಂಡ ಸಹ ಆಗ್ತಾ ಇದೆ ಮೋದಿ ಅವರ ಸಂಪುಟದಿಂದ. ಕೆಲವರು ಅನ್ಕೊಂಡಿರ್ತಾರೆ, ನಾವು ಮಂತ್ರಿ ಆದ್ರೆ ಮುಗೀತು, ಇದು ಹೂವಿನ ಹಾಸನ, ಕೆಲಸ ಮಾಡಬಹುದು, ಮಾಡದೇನೂ ಇರಬಹುದು, ಅಧಿಕಾರ ಅನುಭವಿಸೋದು. ಆದ್ರೆ ಮೋದಿ ಸಂಪುಟದಲ್ಲಿ ಇದು ಸಾಧ್ಯ ಇಲ್ಲ. ಅವರೇ ಹೇಳ್ತಾರೆ, ನಾ ಕಾವುಂಗ ನಾ ಕಾನೆ ದೂಂಗ, ನಾ ಬೈಟುಂಗ ನಾ ಶಾಂತಿ ಸೆ ಬೈಟ್ನೆ ದೂಂಗ. ಅಂದ್ರೆ ಕೆಲಸ ಮಾಡಬೇಕು, ಪರ್ಫಾರ್ಮೆನ್ಸ್ ಅಂಡ್ ಓನ್ಲಿ ಪರ್ಫಾರ್ಮೆನ್ಸ್. ಸಚಿವ ಸಂಪುಟದಲ್ಲಿ ಸಚಿವರನ್ನಾಗಿ ಮಾಡಿ ಹುದ್ದೆ ಕೊಟ್ಟಿರೋದು ಗೂಟದ ಕಾರಿನಲ್ಲಿ ಓಡಾಡ್ಲಿ ಅಂತಲ್ಲ, ಜನರ ಸಮಸ್ಯೆಯನ್ನ ಪರಿಹಾರ ಮಾಡ್ಲಿ ಅಂತ. ನಿಮಗೆ ಸಿಲ್ಲಿ ಅನ್ಸ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋದನ್ನ ಹೇಗೆ ಮಾನದಂಡ ಮಾಡ್ತಾರೆ ಅಂತ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಆಕ್ಟಿವ್ ಆಗಿರ್ತಾರೆ? ಕೆಲಸ ಮಾಡೋರು. ತಮ್ಮ ಕೆಲಸ ಕಾರ್ಯಗಳನ್ನ ದಿನಂಪ್ರತಿ ಅದರಲ್ಲಿ ಪೋಸ್ಟ್ ಮಾಡೋ ಮೂಲಕ ಜನರನ್ನು ತಲುಪೋರು. ಉದಾಹರಣೆಗೆ, ಇಲ್ಲಿ ಆ ಜನಪರ ಕಾರ್ಯ ಮಾಡಿದೆ, ಶಂಕುಸ್ಥಾಪನೆ ಮಾಡಿದೆ, ಅದನ್ನು ಉದ್ಘಾಟನೆ ಮಾಡಿದೆ, ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡೋರು ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ. ಸೋಷಿಯಲ್ ಮೀಡಿಯಾವನ್ನು ಕೇವಲ ಹ್ಯಾಪಿ ಬರ್ತ್ಡೇ ಟು ಯು ಅಂತ ಹೇಳೋದಿಕ್ಕೆ ಬಳಸಿಕೊಳ್ಳೋರಿಗೆ ಮೋದಿ ಸಂಪುಟದಲ್ಲಿ ಸ್ಥಾನ ಇಲ್ಲ. ಸ್ನೇಹಿತರೆ, ಬಿಜೆಪಿ ಪ್ರೆಸಿಡೆಂಟ್ ಪೋಸ್ಟ್ ಗೆ 3 ಜನರ ಹೆಸರು ಸ್ಟ್ರಾಂಗ್ ಆಗಿ ಕೇಳಿ ಬರ್ತಾ ಇದೆ. ಶಿವರಾಜ್ ಸಿಂಗ್ ಚೌಹಾಣ್, ಮನೋಹರ್ ಲಾಲ್ ಖಟ್ಟರ್ ಮತ್ತು ಭೂಪೇಂದ್ರ ಯಾದವ್. ಈಗಾಗಲೇ ಮಹಾರಾಷ್ಟ್ರ, ಉತ್ತರ ಪ್ರದೇಶ, ತೆಲಂಗಾಣ, ಹಿಮಾಚಲ ಪ್ರದೇಶ ಮುಂತಾದ ಕೀ ಸ್ಟೇಟ್ ಗಳ ರಾಜ್ಯಾಧ್ಯಕ್ಷರ ಹುದ್ದೆಗಳಿಗೆ ಎಲೆಕ್ಷನ್ ಆಗೋಗಿದೆ. ಅಂದ್ರೆ 50% ರಾಜ್ಯಾಧ್ಯಕ್ಷರ ಹುದ್ದೆಗಳು ತುಂಬಿರಬೇಕು ಅನ್ನುವ ಕೋರಂ ನ ಕಂಪ್ಲೀಟ್ ಮಾಡಿದಂತೆ. ಈ ದೇಶದಾದ್ಯಂತ ಸುಮಾರು 37
ಬಿಜೆಪಿಯ ರಾಜ್ಯ ಘಟಕಗಳ ಅಧ್ಯಕ್ಷರು ಬರ್ತಾರೆ. ಅದರಲ್ಲಿ 20 ಈಗ ಆಲ್ರೆಡಿ ತುಂಬಿಯಾಗಿದೆ. ಅಂದ್ರೆ 50% ಕಂಪ್ಲೀಟ್ ಆಗೋಯ್ತು. ನಾನೀಗಾಗಲೇ ಹೇಳಿದೆ 3 ಜನ ಪ್ರಮುಖವಾಗಿ ರಾಷ್ಟ್ರಾಧ್ಯಕ್ಷ ಹುದ್ದೆನಲ್ಲಿ ಪೈಪೋಟಿಗಿಳಿದಿರೋರು ಅಂತ. ಶಿವರಾಜ್ ಸಿಂಗ್ ಚೌಹಾಣ್, ಮನೋಹರ್ ಲಾಲ್ ಖಟ್ಟರ್ ಮತ್ತು ಭೂಪೇಂದ್ರ ಯಾದವ್. ಈ 3 ಜನ ಮೋದಿಯ ಸಂಪುಟದಲ್ಲಿ ಹಾಲಿ ಸಚಿವರುಗಳು. ಇಲ್ಲಿ ನೀವು ಗಮನಿಸಬೇಕಾಗಿರೋದು, ಈ 3 ಜನ RSS ನ ಬ್ಯಾಕ್ ಗ್ರೌಂಡ್ ಇರೋರು, RSS ನಿಂದನೇ ಬಂದಿರೋರು. ಸ್ವಲ್ಪ ಹಿಂದೆ ಹೋಗಿ 2024ರ ಲೋಕಸಭಾ ಚುನಾವಣಾ ಫಲಿತಾಂಶವನ್ನು ನೆನಪು ಮಾಡಿಕೊಳ್ಳಿ. ಬಿಜೆಪಿಗೆ ಸ್ಪಷ್ಟವಾಗಿ ಹಿನ್ನಡೆಯಾಗಿತ್ತು. 14 ಮತ್ತು 19ರ ಫಲಿತಾಂಶದ ರೀತಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆಗ RSS ಸಹ ಚಾಟಿ ಬೀಸಿತ್ತು ಬಿಜೆಪಿಗೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿದ್ರೆ ಇಂತಹ ದುಸ್ಥಿತಿ ಬರ್ತಾ ಇರಲಿಲ್ಲ. 2024ರ ಲೋಕಸಭಾ ಎಲೆಕ್ಷನ್ ಸೋತ ನಂತರ RSS ಕಿವಿ ಹಿಂಡಿತ್ತು ಬಿಜೆಪಿಗೆ. ಆಗ ತತ್ಕ್ಷಣ ಕೋರ್ಸ್ ಕರೆಕ್ಷನ್ ಸಹ ಮಾಡಿಕೊಳ್ತು ಬಿಜೆಪಿ. 2024ರ ಹಿನ್ನಡೆಯಾದ ಕೆಲವೇ ತಿಂಗಳುಗಳ ನಂತರ ಹರಿಯಾಣ ರಾಜ್ಯ ವಿಧಾನಸಭೆಗೆ ಎಲೆಕ್ಷನ್ ನಡೀತು. 3ನೇ ಬಾರಿಗೆ ಸತತವಾಗಿ ಹ್ಯಾಟ್ರಿಕ್ ದಿಗ್ವಿಜಯ ಸಾಧಿಸಿತು ಬಿಜೆಪಿ. ಅದು ಈ ಹಿಂದೆ 2 ಬಾರಿ ಗೆದ್ದಿತ್ತಲ್ಲ, ಅದಕ್ಕಿಂತ ಹೆಚ್ಚಿನ ಸೀಟ್ಗಳನ್ನು ಗೆಲ್ಲುವ ಮೂಲಕ ಹರಿಯಾಣನ ಬುಟ್ಟಿಗೆ ಹಾಕಿಕೊಳ್ತು. ಅದಾದ ನಂತರ ಮಹಾರಾಷ್ಟ್ರದಲ್ಲೂ ಎಲೆಕ್ಷನ್ ಆಯ್ತು. ಅಲ್ಲಂತೂ ಅಭೂತಪೂರ್ವ ಜಯ. ಹೆಚ್ಚು ಕಡಿಮೆ ಬಿಜೆಪಿ ಒಂದೇ ಸ್ವಂತ ಬಲದ ಮೇಲೆ ಸರ್ಕಾರ ರಚಿಸುವಷ್ಟರ ಮಟ್ಟಿಗೆ ಸೀಟ್ಗಳನ್ನು ಗೆದ್ದು ಬಿಡ್ತು. ಇನ್ನ ಮೊನ್ನೆ ಆದ ఢిల్లీ ಎಲೆಕ್ಷನ್ ಹೇಳುವಂತೇನೆ ಇಲ್ಲ. 28-29 ವರ್ಷಗಳ ನಂತರ, ದೀರ್ಘಾವಧಿ ವನವಾಸದ ನಂತರ ಮತ್ತೆ ಅಧಿಕಾರಕ್ಕೆ ಬಂದಿತ್ತು ಬಿಜೆಪಿ. ಆಪ್ರಂತ ಸದೃಢ ಲೋಕಲ್ ಪಾರ್ಟಿಯನ್ನ ಅಧಿಕಾರದಿಂದ ಕಿತ್ತೆಸೆಯುವ ಮೂಲಕ. ಅಂದ್ರೆ ಸೋಲಿನಿಂದ ಪಾಠ ಕಲಿತಾರೆ, ಅಷ್ಟೇ ಸ್ಪೀಡ್ ಆಗಿ ಕೋರ್ಸ್ ಕರೆಕ್ಷನ್ ಮಾಡಿಕೊಂಡು ಅಡಾಪ್ಟ್ ಮಾಡ್ಕೊಳ್ತಾರೆ ಕೂಡ. ಈಗ RSS ಸಹ ಆಟ ಹಿಡಿದು ಕೂತಿರೋದು ಮುಂದಿನ ಬಿಜೆಪಿ ರಾಷ್ಟ್ರಾಧ್ಯಕ್ಷರು RSS ನ ಹಿನ್ನೆಲೆ ಇರುವವರೇ ಆಗಬೇಕು ಅಂತ. ಅದರಲ್ಲೂ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ಮನೋಹರ್ ಲಾಲ್ ಖಟ್ಟರ್ ಅವರಿಗಂತೂ ಹಲವು ಬಾರಿ ತಮ್ಮ ಮಧ್ಯಪ್ರದೇಶ ಮತ್ತು ಹರಿಯಾಣ ರಾಜ್ಯದ CM ಆಗೂ ಕೆಲಸ ಮಾಡಿರುವ ಅನುಭವ ಇದೆ. ಅದರಲ್ಲೂ ಮನೋಹರ್ ಲಾಲ್ ಖಟ್ಟರ್ ಅವರ ಹೆಸರು ನರೇಂದ್ರ ಮೋದಿ ಅವರ ಆಪ್ತ ಬಳಗದಲ್ಲಿ ಬಂದು ನಿಲ್ಲುತ್ತೆ. ಮನೋಹರ್ ಲಾಲ್ ಖಟ್ಟರ್ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಮೋದಿಯ ರೀತಿ ಯಾವುದೇ ಒಂದು ಜಾತಿ ಸಮುದಾಯಕ್ಕೆ ಸೀಮಿತವಾಗಿಲ್ಲ, ಅವೆಲ್ಲವನ್ನು ಮೀರಿ ಬೆಳೆದಿರೋರು. ಇನ್ನೊಂದು ಕಡೆ ಭೂಪೇಂದ್ರ ಯಾದವ್ ಅವರು ಸಹ ಅಮಿತ್ ಶಾ ಆಪ್ತ ಬಳಗದಲ್ಲೇ ಗುರುತಿಸಿಕೊಳ್ಳುವರು. ಹಲವಾರು ಕೀ ಸ್ಟೇಟ್ ಗಳ ಇನ್ಚಾರ್ಜ್ ತೆಗೆದುಕೊಂಡು ರಿಸಲ್ಟ್ ಸಹ ಉತ್ತಮವಾಗಿ ಕೊಟ್ಟಿರೋರು. ಈಗ ಮೋದಿ 1 ವಾರಗಳ ಕಾಲ ವಿದೇಶಿ ಪ್ರವಾಸದಲ್ಲಿದ್ದಾರೆ. RSS ನ ಬೈಠಕ್ ಸಹ ನಾಳೆಯಿಂದ ಶುರುವಾಗುತ್ತೆ. ಮೋದಿ ವಾಪಸ್ ಬರುವಷ್ಟೊತ್ತಿಗೆ ಅದು ಸಹ ಮುಗಿದು ಹೋಗಿರುತ್ತೆ. ವಿದೇಶಿ ಪ್ರವಾಸದಿಂದ ಪ್ರಧಾನಮಂತ್ರಿಗಳು ವಾಪಸ್ ಬಂದ ತಕ್ಷಣ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರ ಹೆಸರು ಫೈನಲ್. ಸ್ನೇಹಿತರೆ, ಇನ್ನೂ ಹಲವಾರು ದಿಗ್ಗಜರಿರ್ಬೋದು ಈ ರೇಸಲ್ಲಿ. ಬಿಜೆಪಿ ಸರ್ಪ್ರೈಸ್ ಕೊಡುವುದರಲ್ಲಿ ಯಾವಾಗ್ಲೂ ಎತ್ತಿದ ಕೈ. ಮಹಿಳಾ ಮಣಿಯನ್ನು ಮುಂದು ಮಾಡಿದ್ರು ಯಾವುದೇ ಆಶ್ಚರ್ಯ ಇಲ್ಲ. ಯಾಕಂದ್ರೆ ದಕ್ಷಿಣದಿಂದ ಪುರಂದರೇಶ್ವರಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಅಷ್ಟೇ ಯಾಕೆ, ಹಾಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಹೆಸರು ಸಹ ಕೇಳಿ ಬಂದಿತ್ತು. ಪಾಲಿಟಿಕ್ಸ್ ನಲ್ಲಿ ಟೈಮಿಂಗು ಮತ್ತು ಮೆಸೇಜಿಂಗು ತುಂಬಾ ಇಂಪಾರ್ಟೆಂಟ್. ದೊಡ್ಡ ರಾಜ್ಯ ಬಿಹಾರದ ಎಲೆಕ್ಷನ್ ಇದೆ ನವೆಂಬರ್ ನಲ್ಲಿ. ನೆಕ್ಸ್ಟ್ ಇಯರ್ ಜನವರಿನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ಇದೆ. ಲಾಸ್ಟ್ ಟೈಮ್ ಬಿಜೆಪಿ ಸರ್ವೆಗಳ ಪ್ರಕಾರ ಇನ್ನೇನು ಅಧಿಕಾರಕ್ಕೆ ಬಂದೇ ಬಿಡ್ತು ಅಂತ ಹೇಳಲಾಗ್ತಾ ಇತ್ತು. ಈ ಬಾರಿ ಆ ಅವಕಾಶನ ತಪ್ಪಿಸಿಕೊಳ್ಳುವ ರಿಸ್ಕ್ ತೆಗೆದುಕೊಳ್ಳೋದಿಕ್ಕೆ ಹೋಗೋದಿಲ್ಲ. ಕೇರಳ, ಅಸ್ಸಾಂ ಮತ್ತು ತಮಿಳುನಾಡಿನಲ್ಲೂ ನೆಕ್ಸ್ಟ್ ಇಯರ್ ಎಲೆಕ್ಷನ್ ಬಂತು. ಹಾಗಾಗಿ ನಾನು ಹೇಳಿದ್ದು, ಸಚಿವ ಸಂಪುಟಕ್ಕೆ ದೊಡ್ಡ ಮಟ್ಟದ ಸರ್ಜರಿ ಮಾಡಿ ಈ ಭಾಗಗಳಿಂದ ಹೊಸ ಮುಖಗಳಿಗೆ ಪ್ರಾವಿಧಾನ್ಯತೆ ಕೊಡುವ ಎಲ್ಲ ಸಾಧ್ಯತೆಗಳು ಇದಾವೆ. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.